ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಊರಿನಿಂದ ನಾವು ಲಾಗ್ ಮಾಡ್ತಾ ಇದ್ದೀವಿ. ಬೆಂಗಳೂರಿಂದ ನಾವು ಊರಿಗೆ ಬಂದಿದ್ದು ಸ್ವಲ್ಪ ಊರಲ್ಲಿ ಕೆಲಸ ಇತ್ತು, ಯಾಕಂದರೆ ರೇಷನ್ ಕಾರ್ಡಿಗೆ ಕೊಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ವು. ಹಾಗೆ ಇವತ್ತು ನಾವು ಟಿಫನ್ಗೆ ಬಟಾಣಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀವಿ. ಬಟಾಣಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಟಾಣಿ ಪಲ್ಯಕ್ಕೆ ನಾನು ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಮೆಂತೆ ಕಾಳು ಮತ್ತು ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಹುರಿದಿರೋ ಅಂಥ ಮೆಂತೆ ಕಾಳು ಮತ್ತು ಜೀರಿಗೆನ. ಅದಕ್ಕೆ ಸ್ವಲ್ಪ ಕಡಲೆ ಸೇರಿಸ್ಕೊತೀನಿ, ಯಾಕಂದರೆ ನೀರು ಥರ ಆಗಬಾರ್ದಲ್ಲ ಪಲ್ಯ, ಅದಕ್ಕೋಸ್ಕರ ಸ್ವಲ್ಪ ಕಡಲೆ ಹಾಕಂದರೆ ಮಂದ ಬರುತ್ತೆ, ಪಲ್ಯನೂ ಚೆನ್ನಾಗಿರುತ್ತೆ ಅಂತ. ಇವಾಗ ನಾನು ಕುಕ್ಕರ್ಗೆ ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಇಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿನ ತುಂಬ ಹಾಕಿದ್ದೀನಿ, ಅಂದರೆ ಖಾರ ಇಲ್ಲ, ಇವು ಬೋಂಡು ಮೆಣಸಿನ್ಕಾಯಿ ಥರ ಇದ್ದು, ಅದಕ್ಕೋಸ್ಕರ ಜಾಸ್ತಿನೇ ಹೆಚ್ಚಿದ್ವು, ಅಷ್ಟು ಖಾರನೇ ಇರಲಿಲ್ಲ. ಹಸಿಮೆಣ್ಸಿನ್ಕಾಯಿ ದಪ್ಪ ಇರೋದ್ರಿಂದ ಸ್ವಲ್ಪ ಹೊತ್ತು ಮಾಗಿಸ್ಕೋಬೇಕು, ಇಲ್ಲಾಂದರೆ ಈರುಳ್ಳಿ ಮಾಗುತ್ತೆ, ಹಸಿಮೆಣ್ಸಿನ್ಕಾಯಿ ಮಾಗಲ್ಲ. ಅದಕ್ಕೋಸ್ಕರ ನಾನು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹೊತ್ತು ಮಾಗಿಸ್ಕೊಂಡೆ. ಆಮೇಲೆ ಈರುಳ್ಳಿನ ಹಾಕಿದೆ. ಕಟ್ ಮಾಡೋದೆಲ್ಲ ಈರುಳ್ಳಿ ತರಕಾರಿ ಎಲ್ಲನೂ ನಮ್ಮ ಅತ್ತೆನೇ ಹೆಲ್ಪ್ ಮಾಡ್ತಾರೆ ಕಟ್ ಮಾಡಿಕೊಡೋದಕ್ಕೆಲ್ಲ. ನಾನೇನಿದ್ರು ಒಗ್ಗರಣೆ ಹಾಕೋದು ಆ ಥರ ಪಲ್ಯ ಮಾಡೋದ್ರಿಂದ ಗ್ಯಾಸ್ ಹತ್ರ ನಿಂತ್ಕೊಂಡು ಮಾಡ್ತೀನಿ. ಹಾಗೆ ಬಟಾಣಿನೂ ಅಷ್ಟೇ, ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ಸುಲಿದು ಇಟ್ಕೊಂಡಿದ್ವು ಮುಂಚೆನೇ. ಇವು ತುಂಬ ಹೊತ್ತು ಹಿಡಿತತೆ, ಸುಲಿಯೋದಕ್ಕೆ ಟೈಮ್ ಜಾಸ್ತಿ ಬೇಕು ಅಂತ ಮುಂಚೆನೇ ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದು. ಇವಾಗ ಈರುಳ್ಳಿ ಎಲ್ಲ ಮಾಗಿದೆ. ಇವಾಗ ನಾನು ಬಟಾಣಿನ ಸೇರಿಸಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಮಾಗಬೇಕು. ಅದು ಒಗ್ಗರಣೆ ಎಲ್ಲ ಕಾಳಿಗೂ ಸಹ ಹಿಡಿಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಾಗಿಸ್ತೀನಿ. ಮಾಗಾದ್ಮೇಲೆ ಅದಕ್ಕೆ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಂತರ ಅದಕ್ಕೆ ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಮತ್ತು ಸ್ವಲ್ಪ ನೀರು. ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ನಾವು ಪೌಡರ್ನ, ಅದನ್ನು ಹಾಕ್ತಿದ್ದೀನಿ. ಮತ್ತು ಅರಿಶಿನ ಪುಡಿ ಹಾಕಿ ಕಲರ್ ಬರುತ್ತೆ, ಅವಾಗ ಪಲ್ಯನೂ ಚೆನ್ನಾಗಿರುತ್ತೆ. ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಹೊತ್ತು, ಇವಾಗ ನೋಡಿ ನೀರು ಹಾಕಿದ್ರು ಸ್ವಲ್ಪ ಗಟ್ಟಿಯಾಗಿ ಕಾಣ್ತಾ ಇದೆ. ಇವಾಗ ನಮಗೆ ಮತ್ತೆ ಇನ್ನು ಸ್ವಲ್ಪ ಅದು ಬೇಯೋಕ್ಕೆ ನೀರು ಬೇಕಲ್ಲ, ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಅದನ್ನ ಮಿಕ್ಸ್ ಮಾಡಿ ಮತ್ತು ನಾನು ವಿಷಲ್ ಹಾಕಿ ಕೂಗಿಸ್ತೀನಿ. ಇನ್ನು ಒಂದು ಸ್ವಲ್ಪ ವಿಷಲ್, ಅಂದರೆ ಜಾಸ್ತಿ ವಿಷಲ್ ಹೊಡೆಸಿದ್ರೆ ಪಾಯಸ ಆಗ್ತವೆ. ಎಳೆ ಕಾಳು ಆಗಿದ್ದರೆ ಒಂದು ಸಾಕು, ಒಂದು ಸ್ವಲ್ಪ ಬಲ್ತಿರೋ ಕಾಳು ಆಗಿದ್ದರೆ 2 ವಿಷಲ್ ಹೊಡೆಸಿದ್ರು ಸಾಕು, ಬೆಂದಿರ್ತದೆ. ಬಟಾಣಿ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ 1 kg ಬಟಾಣಿನೇ 100 ರೂಪಾಯಿ ಇದೆ. ಬಟಾಣಿ ರೇಟ್ ಯಾವಾಗ್ಲೂ ಕಾಸ್ಟ್ಲಿನೇ. ಇದು ವಿಷಲ್ ಹೊಡೆಯೋ ಅಷ್ಟೊತ್ತಿಗೆ ನಾನು ಹಂಗೆ ಅಡುಗೆ ಮನೇಲಿ ಏನಾದರೂ ಹಂಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಡುಗೆ ಮನೆಯೆಲ್ಲ ನೀಟಾಗಿ. ಇವಾಗ ಚಪಾತಿ ಹಿಟ್ಟನ್ನೆಲ್ಲ ಕಲಸಿ ರೆಡಿ ಮಾಡಿಟ್ಟಿದ್ದೆ. ಅಷ್ಟೇ ನಮ್ಮ ಅತ್ತೆ ಅವರು ಬಿದಿರಿಂದು ಕಳುಲೆ ಉಪ್ಪಿನಕಾಯಿ ಅಂತ ನಾವು ಕರಿತೀವಿ, ಅದನ್ನ ಉಪ್ಪಿನಕಾಯಿ ಹಾಕಿದ್ದು. ಅವರು ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತಾರೆ ಎಲ್ಲದೂ. ಈ ಕಳುಲೆ ಉಪ್ಪಿನಕಾಯಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಅಕಸ್ಮಾತ್ ಏನಾದ್ರು ಊಟದಲ್ಲಿ ಕೂದಲು ನಾವು ಊಟದೊಳಗೆ ತಿಂದುಬಿಟ್ಟಿದ್ರೆ, ಇದು ಕಳುಲೆ ಉಪ್ಪಿನಕಾಯಿ ತಿಂದ್ರು ಅಂದಿದ್ರೆ ಹೊಟ್ಟೆ ಒಳಗೆ ಕೂದಲು ಎಲ್ಲ ಕರಗುತ್ತೆ ಅಂತ ಹೇಳ್ತಾರೆ. ಇದನ್ನ ನಾವು ಬಿದ್ರು ಎಳೆ ಇರುವಾಗಲೇ ತೊಗೊಂಬಂದು ಉಪ್ಪಿನಕಾಯಿ ಹಾಕ್ತೀನಿ. ಅದನ್ನ ಶೇರ್ ಮಾಡ್ತೀನಿ ನಿಮಗೆ ಯಾವ ಥರ ಉಪ್ಪಿನಕಾಯಿ ಹಾಕೋದು ಅಂತ. ಇಲ್ಲಿ ನೋಡಿ ನಮ್ಮ ಮನೆ ಯಾವ ಥರ ಇದೆ ಅಂತ. ಅಡುಗೆ ಮನೆಯಲ್ಲಿರೋ ವಸ್ತುಗಳೆಲ್ಲವೂ ನಡುಮನೆಗೆ ಬಂದಿದೆ. ನನ್ನ ಮಗ ಅಂತೂ ಅದರ ಮನೆ ಒಳಗಿರೋ ಯಾವ ವಸ್ತುನೂ ಬಿಡೋಲ್ಲ. ಅದು ನೋಡಿ, ಅದು ಶೇರ್ ಅವನಿಗೆ ಗ್ಯಾಸ್ ಆಗಿದೆ, ಅದ್ರ ಮೇಲೆ ಇಟ್ಕೊಂಡು ಗುರಾಡ್ತಾನೆ. ಗ್ಯಾಸ್ ಆನ್ ಮಾಡ್ತಾನೆ, ಆಫ್ ಮಾಡ್ತಾನೆ, ಅವ್ನಿಗಿದೆ ಆಟ. ಮನೇಲಿರೋ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಈಚೆನೇ ಬಂದ್ಬಿಡ್ತಾನೆ. ಮಕ್ಕಳದ್ದು ಮನೆ ಎಷ್ಟೇ ಕ್ಲೀನ್ ಮಾಡಿರೋ ಅದು ಕ್ಲೀನ್ ಆಗೋಲ್ಲ. ನಾವು ಎಷ್ಟೇ ಸಲ ಕ್ಲೀನ್ ಮಾಡಿರೋ ಅವ್ನು ತಿರ್ಗಾ ಅದೇ ಥರ ಮಾಡ್ತಾನೆ. ಇವಾಗ ಪಲ್ಯ ವಿಷಲೆಲ್ಲ ಆಗಿತ್ತು, ಇವಾಗ ಚೆನ್ನಾಗಿ ಬೆಂದಿತ್ತು ಪಲ್ಯನೂ. ಇವಾಗ ನಾನು ಅದನ್ನ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಈ ಕೂಗಿಸಿದ್ರೂ ಸ್ವಲ್ಪ ಹೊತ್ತು ಕುದಿಸಿರೆ ಪಲ್ಯ ತುಂಬ ರುಚಿಯಾಗಿರುತ್ತೆ. ಕುದೀತಾ ಇದೆ ಪಲ್ಯ. ಹಾಗೆ ನಾನು ಚಪಾತಿ ಜೊತೆಗೆ ಯಾವಾಗಲೂ ನಮ್ಮ ಮನೆಯಲ್ಲಿ ಬರೀ ಒಂದೇ ಥರದ್ದು ಪಲ್ಯ ಮಾಡೋದ್ರ ಜೊತೆಗೆ ಟೊಮಟೆಕಾಯಿ ಚಟ್ನಿ ಅಥವಾ ಬೇರೆ ಯಾವ್ದಾದ್ರು ಮುಳ್ಗಾಯಿ ಚಟ್ನಿ ಮಾಡ್ತೀವಿ. ಇವತ್ತು ನಾನು ಟೊಮಟೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಟೊಮಟೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮುಂಚೆನೇ ಹಸಿಮೆಣ್ಸಿನ್ಕಾಯಿ ದಪ್ಪ ಆಗಿರೋದ್ರಿಂದ ಅದನ್ನ ಮೊದಲೇ ಮಾಗಿಸಿ ಇಟ್ಕೊಂಡಿದ್ದೆ. ಇವಾಗ ಅದನ್ನ ಬಾಣಲೆಗೆ ಹಾಕಿ ಒಗ್ಗರಣೆ ಹಾಕಿದೆ. ಸ್ವಲ್ಪ ಉಪ್ಪು ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನ ಮಿಕ್ಸಿ ಮಾಡಿ
ಚಟ್ನಿ ರೆಡಿ ಮಾಡಿದೆ. ಹಾಗೆ ಬಟಾಣಿ ಪಲ್ಯ, ಚಪಾತಿ, ಚಟ್ನಿ ರೆಡಿ ಆಯಿತು.